ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 6 ಶ್ಲೋಕ 25. ಏತಾವದುಕ್ತ್ವೋ ಪರರಾಮತನ್ಮಹದ್ ಭೂತಂ ನಭೋ ಲಿಂಗಮಲಿಂಗಮೀಶ್ವರಂ ಅಹಂ ಚ ತಸ್ಮೈ ಮಹತಾಂ ಮಹೀಯಸೆ ಶೀರ್ಷ್ಣಾವನಾಮಂ ವಿದಧೇನು ಕಂಪಿತಃ. ಅನುವಾದ: ಆ ಬಳಿಕ ಕಣ್ಣಿಗೆ ಕಾಣದ ಆದರೆ ಅತ್ಯದ್ಭುತವಾದ ಧ್ವನಿಯಿಂದ ಆವಿರ್ಭವಿಸಿದ ಆ ಪರಮ ಪ್ರಮಾಣನು ಮಾತನಾಡುವುದನ್ನು ನಿಲ್ಲಿಸಿದ. ನಾನು ಕೃತಜ್ಞ ಭಾವದಿಂದ ತಲೆಬಾಗಿ ಭಗವಂತನಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿದೆನು. ಆ ದೇವೋತ್ತಮ ಪುರುಷನು ಕಣ್ಣಿಗೆ ಕಾಣಿಸಲಿಲ್ಲ, ಕಿವಿಗೆ ಕೇಳಿಸಿದ ಎಂಬುದರಲ್ಲಿ ವ್ಯತ್ಯಾಸವೇನೂ ಇಲ್ಲ. ದೇವೋತ್ತಮ ಪುರುಷನು ತನ್ನ ನಿಶ್ವಾಸದಿಂದ 4 ವೇದಗಳನ್ನು ಉತ್ಪಾದಿಸಿದ. ಆ ವೇದಗಳ ದಿವ್ಯ ಧ್ವನಿಯ ಮೂಲಕ ಆತ ಕಾಣುತ್ತಾನೆ, ಸಾಕ್ಷಾತ್ಕಾರಗೊಳ್ಳುತ್ತಾನೆ. ಅಂತೆಯೇ ಭಗವದ್ಗೀತೆಯು ಭಗವಂತನ ಧ್ವನಿ ಪ್ರತಿನಿಧಿ. ಭಗವಂತನ ಧ್ವನಿ ಅವನಿಂದ ಅಭಿನ್ನ. ಒಟ್ಟಾರೆಯಾಗಿ ಹೇಳುವುದಾದರೆ, ದಿವ್ಯ ಧ್ವನಿಯ ಸಂತತ ಸಂಕೀರ್ತನದಿಂದ ಭಗವಂತನನ್ನು ಕಾಣಬಹುದು, ಕೇಳಬಹುದು. ಶ್ಲೋಕ 26. ನಮಾನ್ಯನಂತಸ್ಯ ಹತತ್ರಪಃ ಪಠನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್ ಗಾಂ ಪರ್ಯಟಂ ಸ್ತುಷ್ಟಮನಾಗತಸ್ಪೃಹಃ ಕಾಲಂ ಪ್ರತೀಕ್ಷನ್ ವಿಮದೋ ವಿಮತ್ಸರಃ. ಅನುವಾದ: ಹೀಗೆ ನಾನು ಐಹಿಕ ಜಗತ್ತಿನ ಔಪಚಾರಿಕ ಸಂಗತಿಗಳನ್ನು ನಿರ್ಲಕ್ಷಿಸಿ ಭಗವಂತನ ಪವಿತ್ರ ನಾಮ ಮತ್ತು ಮಹಿಮೆಗಳನ್ನು ಮತ್ತೆ ಮತ್ತೆ ಪಠಿಸುತ್ತಾ ಸಂಕೀರ್ತನೆಗೆ ತೊಡಗಿದೆ. ಭಗವಂತನ ದಿವ್ಯ ಲೀಲೆಗಳ ಆ ಸಂಕೀರ್ತನ ಮತ್ತು ಸ್ಮರಣೆಯೇ ಅವನ ಅನುಗ್ರಹವಾಗಿದೆ. ಹೀಗೆ ಮಾಡುತ್ತಾ ಪೂರ್ಣ ತೃಪ್ತನಾಗಿ, ವಿನೀತನಾಗಿ, ನಿರ್ಮತ್ಸರನಾಗಿ ನಾನು ಭೂಮಿಯನ್ನೆಲ್ಲ ಸಂಚರಿಸಿದೆನು. ಭಗವಂತನಿಗೆ ಪ್ರಾಮಾಣಿಕನಾದ ಭಕ್ತನ ಜೀವನ ಹೇಗಿರುವುದು ಎನ್ನುವುದನ್ನು ನಾರದ ಮುನಿಗಳು ತಮ್ಮ ವೈಯಕ್ತಿಕ ನಿದರ್ಶನದ ಮೂಲಕ ಸಂಕ್ಷಿಪ್ತವಾಗಿ ವರ್ಣಿಸಿದ್ದಾರೆ. ಅಂತಹ ಭಕ್ತನು ಭಗವಂತನಿಂದ ಅಥವಾ ಭಗವತ್ ಪರಂಪರೆಯ ಪ್ರತಿನಿಧಿಯಿಂದ ದೀಕ್ಷೆಗೊಂಡ ಬಳಿಕ ಭಗವಂತನ ಮಹಿಮೆಯನ್ನು ಸಂಕೀರ್ತನ ಮಾಡಲು ಮತ್ತು ಜಗತ್ತಿನುದ್ದಕ್ಕೂ ಸಂಚರಿಸಲು ತುಂಬ ಗಂಭೀರವಾಗಿ ತೊಡಗುತ್ತಾನೆ. ಆದ್ದರಿಂದ ಇತರರು ಭಗವಂತನ ಮಹಿಮೆಯನ್ನು ಕೇಳಲು ಅವರಿಂದ ಸಾಧ್ಯವಾಗುತ್ತದೆ. ಅಂತಹ ಭಕ್ತರಿಗೆ ಐಹಿಕ ಲಾಭದ ಆಸೆ ಇರುವುದಿಲ್ಲ. ಅವರಿಗಿರುವ ಒಂದೇ ಒಂದು ಆಸೆ ಎಂದರೆ ಭಗವದ್ಧಾಮಕ್ಕೆ ಹಿಂತಿರುಗುವುದು. ಇದಕ್ಕೆ ಅವರು ಕಾಲಾಂತರದಲ್ಲಿ ಐಹಿಕ ಶರೀರವನ್ನು ತ್ಯಜಿಸುವವರೆಗೆ ಕಾಯಬೇಕಾಗುತ್ತದೆ. ಭಗವದ್ಧಾಮಕ್ಕೆ ಹಿಂತಿರುಗುವುದೇ ಅವರ ಜೀವನದ ಅತ್ಯುನ್ನತ ಗುರಿಯಾದ್ದರಿಂದ ಅವರು ಯಾರ ಬಗ್ಗೆಯೂ ಎಂದೂ ಮತ್ಸರ ಪಡುವುದಿಲ್ಲ. ಭಗವದ್ಧಾಮಕ್ಕೆ ಹಿಂದಿರುಗಲು ಅರ್ಹರಾಗಿರುವುದರ ಬಗ್ಗೆ ಅಹಂಕಾರ ಪಡುವುದೂ ಇಲ್ಲ. ಅವರ ಏಕೈಕ ಕಾಯಕವೆಂದರೆ ಭಗವಂತನ ಪವಿತ್ರ ನಾಮ, ಮಹಿಮೆ, ಲೀಲೆಗಳನ್ನು ಸ್ಮರಿಸುವುದು, ಸಂಕೀರ್ತನ ಮಾಡುವುದು. ಐಹಿಕ ಲಾಭದ ಉದ್ದೇಶವಿಲ್ಲದೆ ಇತರರ ಕಲ್ಯಾಣಕ್ಕೋಸ್ಕರ ವೈಯಕ್ತಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತನ ಸಂದೇಶವನ್ನು ಪ್ರಚಾರ ಮಾಡುವುದು.